ಇವತ್ತು ಅರೆಸ್ಟ್ ಮಾಡಿದಿರಲ್ಲ 54 ಜನನ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದಿರಿ. ಎಷ್ಟು ದಿವಸ ಆಗ್ಬೋದು ಇನ್ನು ಅವ್ರು ಹೊರಗೆ ಬರೋದೀಗ? ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋರು, ಹೊಲ ಉಳೋನು ಇಲ್ಲ, ಒಂದು ಇಲ್ಲಿ ಅಂಗಡಿ ಹಾಕೊಂಡವ್ರಲ್ಲ, ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು, ಅದರಿಂದ ವೃತ್ತಿ ಜೀವನ ಮಾಡ್ಕೊಂಡು ಬರೋ ಸಂಪಾದನೆ ಎಲ್ಲ ಕುಟುಂಬ ಸಾಕ್ತಕ್ಕಂಥವ್ರು, ಅವ್ರ ಪರಿಸ್ಥಿತಿ ಏನಾಗಬೇಕು ಆ ಕುಟುಂಬಗಳದ್ದು? ಇವತ್ತು ಈಗೇನೋ ಹೇಳ್ಬಿಟ್ಟಿದ್ದೀರಿ 54 ಜನ ಅರೆಸ್ಟ್ ಮಾಡಿದ್ದೀವಿ, ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತೀರಿ. ನಿಮ್ಮ ಅಧಿಕಾರಿಗಳು ಪ್ರಾರಂಭಿಕ ಹಂತದಲ್ಲಿ ಸರಿಯಾದ ರೀತಿ ಕ್ರಮ ತಗೊಂಡಿದ್ರೆ ಇವತ್ತು ಈ ಕುಟುಂಬಗಳು ಮನೆಯಿಂದ ಕದ್ದೊಡಗೋ ಅವಶ್ಯಕತೆ ಇತ್ತ? ಹಲವಾರು ಕುಟುಂಬದಲ್ಲಿ ಇವತ್ತು ಊರು ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಎರಡು ಸಮಾಜದಲ್ಲೂ ಹೋಗಿದ್ದಾರೆ. ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು? ಈಗ ಜೈಲಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದೆ. ಈಗ DJ ಹಳ್ಳಿದೆ ನೋಡಿದ್ವಲ್ಲ ನಾವು ಹಿಂದೆ, DJ ಹಳ್ಳಿನಲ್ಲಿ ನಡೀತಲ್ಲ, ಅದಕ್ಕೂ ಇದೇ ಕಾಂಗ್ರೆಸ್ ನಾಯಕರೇ ಅಲ್ವೇ ಮಾನವವರು ಸ್ಪಾನ್ಸರರ್ಸು? ಇದೇನು ಹೊಸ್ತಾ ಅವರಿಗೆ? DJ ಹಳ್ಳಿಲಿ ನಡೆದಿದ್ದು ಇದೇ ಕಾಂಗ್ರೆಸ್ ಸ್ಪಾನ್ಸರ್ ಪ್ರೋಗ್ರಾಮೇ ಅಲ್ವಾ ಅವತ್ತು? ಮುಸ್ಲಿಮಾನ್ ಸಮಾಜವನ್ನು ತಗೊಂಡೋಗಿ ಜೈಲಾಗಿ ಇನ್ನೂ ಎಷ್ಟೋ ಜನ ಬಂದಿಲ್ಲ ಅವರಿಗೆ. ಎಷ್ಟು ವರ್ಷ ಆಯಿತು? ಅದಿಲ್ಲಿ ನಾಗಮಂಗಲದಲ್ಲೂ ಆಗಬೇಕಾ? ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು, ನಿಮ್ಮ ಸ್ಟೇಷನ್ನಲ್ಲಿ ಯಾರು ನಿಜವಾದಂಥ ಕಲ್ಪ್ರಿಟ್ಗಳಿದ್ದಾರೆ, ನಿಮ್ಮ ಸ್ಟೇಷನಲ್ಲಿ ರೆಕಾರ್ಡ್ ಇರ್ತದೆ. ಅಫೆಂಡರ್ಸ್ ಏನಿದ್ದಾರೆ, ಸೀರೀಸ್ ಆಫ್ ಅಫೆಂಡರ್ಸು, ಅವ್ರ ಮಾಹಿತಿ ಸಂಪೂರ್ಣ ಇರ್ತದೆ. ಅಲ್ಲೆಲ್ಲ ವಿಡಿಯೋದಲ್ಲಿ ಅವ್ರ ಫೋಟೋ ನೋಡ್ಬಿಟ್ಟಿದ್ದೀವಿ, ಏನೋ ಒಂದು ಕೈಲಿ ಕಲ್ಲು ಹಿಡ್ಕೊಂಡಿದ್ದ, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಇದೆಯಾ ನಿಮ್ಮ ಹೇಳಿಕೆ? ಇವತ್ತು ಸಮಾಜ ಯಾವ ರೀತಿ ಇದೆ? ಯಾವುದೋ ಒಂದು ಗಲಭೆ ನಡೀತಾ ಇದ್ರೆ ಯಾರ ಬದ್ದಾನೆ ಮಧ್ಯದಲ್ಲಿ ಹುಡುಗ ಪಾಪ ಗೊತ್ತಿಲ್ಲ ಇದ್ದಾನು, ಯಾರು 4 ಜನ ಕಲ್ಲು ಹೊಡಿತಿರೋದು ನೋಡಿ ಇವನು ಒಂದು ಕಲ್ಲು ಎತ್ಕೊಂಡು ಎಸಿತಾನೆ, ಅಂಥದ್ದು ವಿಡಿಯೋದಲ್ಲಿ ಕಾಣ್ತದೆ. ಇಲ್ಲ, ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಏನು ಮಾಡ್ತಾರೆ ಇವೆಲ್ಲ ಅಂತೇಳಿ. ಇವತ್ತು ರಾಜಕಾರಣ ಆಕ್ರೋಶದಲ್ಲಿ ಅವ್ನು ಮಾಡಬೇಕು ಅಂತ ಉದ್ದೇಶದಲ್ಲೂ ಮಾಡಿರಲ್ಲ, ಯಾರೋ 4 ಜನ ಮಾಡ್ತಾರಲ್ಲ, ಅದ್ರ ಮೇಲೆ ಇವರು ಪ್ರೇರೇಪಣೆ ಆಯ್ತಾರೆ. ಸರ್ ಎಫ್ಐಆರ್ ಸಂಬಂಧಪಟ್ಟಂಗೆ ಸರ್ ಪೂರ್ವಕವಾಗಿ ಸರ್ ಎಫ್ಐಆರ್ ಅಲ್ಲಿ ಹಿಂದೂಗಳು ಅಂದ್ರೆ ಗಣಪತಿ ವಿಸರ್ಜನೆ ಮಾಡ್ತಿದ್ದಂತವ್ರೆ ಪ್ರಚೋದನೆ ಮಾಡಿದ್ರು, ಜೊತೆಗೆ ಅವರ ಹೆಸರು ಇರೋದ್ರಿಂದ ಏನ್ ಸರ್ ಒಂದು ಓಲೈಕೆ ಮಾಡ್ಕೊಳ್ಳೋಕೆ ಮುಂದಾಗಿದೆ ಒಂದು ಸಮುದಾಯನ ಅಂತ ಸರ್ಕಾರ. ಅದ್ರಲ್ಲಿ ಸಂಶಯನೂ ಇಲ್ಲ, ಅದಕ್ಕೆ ಇವೆಲ್ಲ ನಡೀತಿರೋದೇ ಅದಕ್ಕಿದು. ಈ ಸರ್ಕಾರ ಬಂದ ದಿನದಿಂದ ನೋಡ್ತಾ ಇದೀವಲ್ಲ, ಅದೆಂಥದ್ದು ಸಂವಿಧಾನನೇ ಬದಲಾವಣೆ ಮಾಡಿಬಿಡ್ತಾರೆ ದೆಹಲಿ ಒಳಗೆ. ಇದೇ ತಾನೇ ಹೇಳ್ಕೊಂಡ್ ಬಂದಿರೋದು ಅವರು. ಹಾ, ಏನು ಇರಮ್ಮ ಹಾ, ಗಲಾಟೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ಲಿ, ಮನೆಗೆ ಬಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಮಲಗಿರೋದು ಅದನ್ನ ಹೇಳದ್ನಮ್ಮ. ಈಗ ಅವಾಗಲೇ ಸರ್ ತಾವೊಂದು ಹೇಳಿದ್ರಿ ಸರ್ 1990ರಲ್ಲೂ ವೀರೇಂದ್ರ ಪಟೇಲ್ ಅವರನ್ನ ಇಳಿಸೋದಕ್ಕೆ ಈಗೆಲ್ಲ ನಡೀತು ಅಂತ. ಈಗ ಸಿದ್ದರಾಮಯ್ಯ ಅವರು ಇಳಿಸೋದಕ್ಕೆ ಕಾಂಗ್ರೆಸ್ ಅಲ್ಲಿ ಈ ತರದ್ದು ಏನೋ ನಡೀತು. ಅದು ಅವ್ರು ಹೇಳ್ಬೇಕು. ಈಗ ತನಿಖೆಯಲ್ಲಿ ಹೊರಗೆ ಬರಲಿ ಎಲ್ಲ ಯಾತಿ ಕಾಯ್ದಿದ್ದು ಗಲಾಟೆಯಿಂದ. ಅದು ಕಾಂಗ್ರೆಸ್ದು ಕೆಲವು ಘಟನೆಗಳು ನೋಡಿದಾಗ ಅವ್ರದ್ದು ಒಂದು ವರ್ಗ ಸ್ಪಾನ್ಸರ್ ಇಟ್ಕೊಂಡಿದ್ದಾರೆ. ಈಗ DJ ಹಳ್ಳಿಗೆ ಹೇಳಿದ್ನಲ್ಲ, 90 ಹೋಗ್ಬೇಡಿ, DJ ಹಳ್ಳಿಯಲ್ಲಿ ನಡೀತಲ್ಲ, ಯಾಕೆ ನಡೀತು? ನಾನು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳೋದು, ಇವತ್ತು ಎಲ್ಲ ಹೆಣ್ಮಗಳು ಹೇಳ್ತಾ ಇರುವ ಮುಸಲ್ಮಾನ್ ಸಮಾಜದ ಹೆಣ್ಮಗಳೇ ಮನೆಯಲ್ಲಿ ಊಟ ಮಾಡಿ ಮಲಗಿದ್ದಾರನ್ನ ಕರ್ಕೊಂಡು ಹೋಗೋರೆ ಅಂತ ಹೇಳಿ ಇರಮ್ಮ. ನಾನು ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿರ್ತಕ್ಕಂಥದ್ದು, ಯಾರು ನಿಜವಾದ ಗಲಭೆಕೋರರಿದ್ದಾರೆ, ಯಾರು ಇಂಥ ಒಂದು ಕೆಲಸದಲ್ಲಿ ಪ್ರತಿನಿತ್ಯ ಪ್ರಚೋದನೆ ಮಾಡ್ತಕ್ಕಂಥವ್ರಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅದು ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ಈಗ ಪ್ರತಿನಿತ್ಯ ನೀವೇ ತೋರಿಸ್ತೀರಿ ಮಾಧ್ಯಮಗಳಲ್ಲಿ ಕೆಲವರು ಮುಖ್ಯಮಂತ್ರಿ ಚೇರ್ ಖಾಲಿ ಇಲ್ಲ ಅಂತಾರೆ, ಕೆಲವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕು ಅಂತ 8 ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಅದರಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಯಾರಿಗೂ ಗೊತ್ತು.
ಅದಕ್ಕೆಲ್ಲ ಹೊರಗಡೆ ಸತ್ಯ ಅವ್ರು ತರಬೇಕು. ಯಾತಕ್ಕಿಂತ ಗಲಾಟೆ ಆಯ್ತು ಇಲ್ಲಿ ಅಂತ ಕಾಂಗ್ರೆಸ್ದವರೇ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಈಗ ನೋಡಿ, ಇಲ್ಲಾರ ಒಂದು ಸ್ಲಿಪ್ ಕೊಟ್ರಿಲ್ಲಿ 17ನೇ ವಾರ್ಡಲ್ಲಿ ನಮ್ಮ ಪುರಸಭಾ ಸದಸ್ಯ ಯಾರೋ ಒಬ್ರು ಶಂಕರಲಿಂಗೇಗೌಡ ಅಂತ ಅವರೇ ನಮ್ಮ ಸ್ನೇಹಿತರು ಯೋಗೇಶ್ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ SP-ಗೆ ಯಾರು ಫೋನ್ ಮಾಡಿ ಪ್ರೆಜರ್ ಆಗ್ತಾ ಇದ್ದಾರೆ? ಯಾರು ಪ್ರೆಜರ್ ಇದೆ ಇದಕ್ಕೆ? ಇಲ್ಲಿ ಚಿಟಿ ಕಳಿಸೋರು ಇಲ್ಲಿ ಈ ಘಟನೆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ ಅಂತೇಳಿ ಪ್ರೆಜರ್ ಆಗ್ತಾವ್ರೆ ಅಂತೇಳಿ. ಅಲ್ಲ, ಅದಕ್ಕೆ ನಾನು ಹೇಳೋದು, ಈ ತರ ಆದ್ರೆ ಅಂದ್ರೆ ಇದು ವ್ಯವಸ್ಥಿತವಾದಂತ ಸಂಚೇ ತಾನೆ. ಅಲ್ಲ ಸರ್, ಒಂದ್ ಕಡೆ ಕೋಮುಗಲಭೆ ಸೃಷ್ಟಿ ಮಾಡುವಂತದ್ದು, ಒಂದ್ ಕಡೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂತದ್ದು, ಯಾರಿದ್ದಾರೆ ಅಂತ. ಅದು ಸರ್ಕಾರಕ್ಕೆ ಪೊಲೀಸ್ ಇಂಟೆಲಿಜೆನ್ಸ್ ಇಲ್ವಾ? ಇಂಟೆಲಿಜೆನ್ಸ್ ಇಲ್ವಾ ಪೊಲೀಸ್ ಇಲಾಖೆನಲ್ಲಿ? ಇವತ್ತು ಈ ಗಲಾಟೆ ಈ ತರ ನೆನ್ನೆ ಮೊನ್ನೆ ಆಗಿದೆಯಲ್ಲ, ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಹಿಂದೆನೂ ಇದೇ ರೀತಿ ಆಗಿದೆ, ಸಣ್ಣ ಘಟನೆ. ಇವತ್ತು ಮುಂಜಾಗ್ರತೆ ಕ್ರಮ ಯಾರು ತಗೋಬೇಕಿಲ್ಲಿ? ಸರ್, ಕಳೆದ ಒಂದು 10 ದಿನದಲ್ಲಿ 4-5 ಘಟನೆಗಳು ಕರ್ನಾಟಕದಲ್ಲಿ, ಕೇವಲ ನಾಗಮಂಗಲ ಮಾತ್ರ ಅಲ್ಲ, ಕಲಬುರಗಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಚಿಕ್ಕಮಂಗ್ಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಇಲ್ಲೇ ಬೆಳ್ಳೂರಿನಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ಗಳನ್ನೆಲ್ಲ ನೋಡಿದಾಗ ನೀವು ಹೇಳಿದ್ರಿ ಸ್ಪಾನ್ಸರ್ಡ್ ಆಗದೆ ಈ ರೀತಿಯಾದ ಘಟನೆಗಳಾಗಲ್ಲ ಅಂತ, ಆದರೆ ಇತಿಹಾಸ ನೋಡಿದಾಗ ಹಾಗೆ ಇದೆ. ನಾನು ನಾಡಿನ ಜನತೆಗೆ, ಎರಡೂ ಕೋಮಿನ ಜನತೆಗೂ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರಲೇ ನಿಮ್ಮ ಬದುಕೇನಿದೆ, ಬದುಕಿನ ಕಡೆ ನಿಮ್ಮ ಶ್ರಮ ಇರಬೇಕು. ಯಾರೋ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಬಲಿಯಾಗಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತಾನೆ. ಇಲ್ಲಿ ಬಂದಿರತಕ್ಕಂಥದ್ದು ಯಾರನ್ನೂ ಇಕ್ಕಟ್ಟಿಗೆ ಸಿಗಿಸ್ಬೇಕು, ರಾಜಕೀಯ ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿಲ್ಲಿ ಹೇಳ್ತಾ ಇಲ್ಲ. ಈ FIR ಕಾಪಿ ನೋಡಿದ ಮೇಲೆ ಅವರು ಯಾವ ರೀತಿ ಬಾಲಿಶವಾಗಿ ನಡ್ಕೊಂಡಿದ್ದಾರೆ ಈ ಸರ್ಕಾರ, ಇಷ್ಟಂಥ ಘಟನೆ ನಡೆದ ಮೇಲೂ ಅವ್ರು ಹಾಕಿರೋ FIR ಕಾಪಿ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವುದು ಊಹೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪೊಲೀಸ್ನವ್ರನ್ನ ಕೊಲೆ ಮಾಡಕ್ಕೆ ಬಂದಿದ್ರು ಅಂತೇಳಿ ಇಲ್ಲಿ FIR ಬರೀತಾರೆ ಅಂದರೆ ಹಾಗಿದ್ರೆ ಮೊದಲು ನಿಮ್ಗಾಗಿರೋ ಮಾಹಿತಿ ಇತ್ತು ಅಂತ ಆಯ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಮ್ಮ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ನೋಡಿ ದಿವಾಕರ್ ಆಂಜಿನಮೂರ್ತಿ ಬಂದು ಬದ್ರಿಕೊಬ್ರು ಟೌನ್ ಅಂತ ಅಡ್ರೆಸ್ ಹಾಕಿದ್ದಾರೆ. ಅದ್ರಲ್ಲಿ ನಮ್ಮ 13 ಜನ ಬದ್ರಿಕೊಬ್ರು ಹುಡುಗರೆಲ್ಲ ಅಡ್ರೆಸ್ ಚೇಂಜ್ ಬಂದು ನಮ್ಗೆ ಏನ್ ಗೊತ್ತಿಲ್ಲ ಇದು ಗೊತ್ತಾಯ್ತಮ್ಮ. ನಾನು ಅದಕ್ಕೆ ಈಗ ಬಂದ್ರ ತಾಯಿ ನಾನು ಹೇಳ್ತಾ ಇದ್ದ, ಮೊದ್ಲು ಹೇಳ್ತಿದ್ದಾಗ ಇದ್ರೆ ಅಲ್ಲಲ್ಲ, ನಾನು ಮೊದ್ಲು ಹೇಳ್ತಿದ್ದಾಗ ನೀವು ಬಂದಿದ್ರಾ? ನಾನು ಮೊದಲು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಪರವಾಗೇನೆ ಹೌದವ ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಹೇಳ್ತೀನಿ, ನಿಮ್ಮ ಪರವಾಗಿ ಮಾತಾಡ್ತೀನಿ. ಇಲ್ಲಿ ನಾನು ಅದಕ್ಕೋಸ್ಕರಲೇ ನಾನು ಅದಕ್ಕೋಸ್ಕರಲೇ ಹೇಳ್ತಾ ಇರೋದು, ಇಲ್ಲಿ ಇವ್ರಿಗೆ ಇಷ್ಟ ಬಂದಾಗೆ ಯಾರ್ದೋ ಚಿತಾವಣೆ ಮೇಲೆ ಅಲ್ಲಿಗೆ ಹೆಸರುಗಳಾಗ್ತಾ ಇದ್ದಾರೆ. ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾರೆ ಅಂದರೆ ಏನು ರಾಜ್ಯ? ಎಲ್ಲಿಗೆ ಹೋಗ್ಬೇಕಿದು? ಎಲ್ಲಿಗೆ ಹೋಗ್ಬೇಕು ರಾಜ್ಯ ಇದು? ಈಗ ಹೆಣ್ಣುಮಗಳು ಹೇಳ್ತಾ ಇಲ್ವಾ ಇಲ್ಲಿ ಊರು ಯಾವುದು, ಅಡ್ರೆಸ್ ಯಾವುದು? ಅದಕ್ಕೆ ಹೇಳಿದೆ ಇಲ್ಲಿ 1:15 ಗಂಟೆ ರಾತ್ರಿಲಿ ಇವನು ಯಾರೋ ರವಿ ಪಾಪ ತ್ರಿಕಾಲದ ನಾನಿ 1:15 ಗಂಟೆ ರಾತ್ರಿ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಈ ಹೆಸರುಗಳು ಕೊಡ್ತಾನೆ ಅಂದ್ರೆ ತ್ರಿಕಾಲದ ನಾನೇನೇ ಇರ್ಬೇಕಲ್ಲ ಅವನು. ಬೇರೆ ಯಾರ್ದೋ FIR ಬಗ್ಗೆ ಹೇಳೋದಾದ್ರೆ ಇದು ಯಾರು ಅಶೋಕ್ ಕುಮಾರ್ಗೆ ಸಸ್ಪೆಂಡ್ ಆದ ಅಂತ ಹೇಳ್ತಿರಲ್ಲ, ಇಲ್ಲಿ ಹೇಳೋದು ಮೂಲ ಕಾರಣ ಆ ವ್ಯಕ್ತಿನೇ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಆ ವ್ಯಕ್ತಿ ಸರಿಯಾಗಿ ನಡ್ಕೊಂಡಿದ್ರೆ, ಇಲ್ಲಿ ಹೇಳಿದ್ರಲ್ಲ ಸುರೇಶ್ ಗೌಡ್ರು, ನಮ್ಮ ರಿಸರ್ವ್ ಪೊಲೀಸ್ ಇತ್ತಲ್ಲ 40-45 ಜನ ಸ್ಪಾಟಲ್ಲಿ, ಅವ್ರನ್ನ ಬೇರೆ ಕಡೆ ಕಳಿಸಿದ್ದೆ. ಯಾಕೆ ಕಳಿಸಿದ್ರಿ? 10 ನಿಮಿಷದ ಮುಂಚೆ ಎಷ್ಟು ಜನ ಇದ್ರು ಈ FIR ಇಲ್ಲಿ ಹಾಕೊಂಡವ್ರಲ್ಲ,
FIR ಎಷ್ಟು ಜನ ಪೊಲೀಸ್ ಇದ್ರು ಅಂತ ಹಾಕಲಿಲ್ಲ. ಇಲ್ಲಿ 100-150 ಜನ ಇದ್ದಿದ್ದು ಹಾಕಿದಿರಿ ಮೆರವಣಿಗೆಯಲ್ಲಿ. ಪೊಲೀಸ್ ಎಷ್ಟು ಜನ ಬಂದೋಬಸ್ತ್ ಕೊಟ್ಟಿದ್ದು ಅಂತ ಏನಾದ್ರು ಹಾಕಿದಿರ ಇಲ್ಲಿ? ಇದು ಯಾರು ವೈಫಲ್ಯ? ಪರಮೇಶ್ವರ್ ಅವರು. ನೀವು ಸುಮ್ಮನೆ ಇರಿ ಒಂದು ನಿಮಿಷ, ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾರು ಪ್ರಾಯೋಜಿತ ಸರ್? ಇದು ಅವರು ಹೇಳಬೇಕು. ನನಗೆ ಗೊತ್ತಿರೋದು ನೋಡಪ್ಪ, ಇದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಗೊತ್ತಿದೆಯೋ ಗೊತ್ತಿಲ್ಲೋ ಪ್ರಶ್ನೆ ಅಲ್ಲ. ಇಲ್ಲಿ ನಾನು ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿದೆ. ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳು ಸ್ಥಳೀಯವಾಗಿ ಗಮನಿಸಿದ್ದೀನಿ, ಏನಾಗಿದೆ ಅಂತ ಹೇಳಿ. ಎಲ್ಲ ಬಂದಿದ್ದಾರೆ ಹೆಣ್ಮಕ್ಳೆಲ್ಲ, ಅವರೆಲ್ಲ ಚರ್ಚೆ ನಂತರ ನಾಳೆ ನಡೆದಿಲ್ಲ. ಜಾಗ ಬಿಡ್ರಿ ಅವ್ರು ಹೆಣ್ಮಕ್ಳಿಗೆ ಇಲ್ಲ ಇರಲಿಲ್ಲ. ಒಂದು ಪೀಸ್ ಮೀಟಿಂಗ್ ಮಾಡೋದಕ್ಕೆ, ಯಾಕಂದ್ರೆ ಈ ರೀತಿ ಘಟನೆಗಳಾದಾಗ ನೀವು ನಾನು ಒಂದು ನಿಮಿಷ, ನಾಳೆ ಏನೋ ಮತ್ತಿನ್ನೊಂದು ಪೀಸ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿನೂ SP ಅವರು ನನಗೆ ಅಲ್ಲಿದ್ದ ಜೊತೆಲಿ ಹೇಳಿದ್ರು. ನಾಳೆ ಒಂದು ಪೀಸ್ ಮೀಟಿಂಗ್ ಕರೆದು ನಾನು ಅವ್ರಿಗೂ ಹೇಳಿದ್ದೀನಿ, ನೋಡಿ ಇಲ್ಲೇನು ಕಂಪ್ಲೇಂಟ್ಗಳಲ್ಲಿ ಹೆಸರುಗಳು ಸೇರಿಸ್ಕೊಂಡಿದ್ದೀರಿ, ಆ ಕುಟುಂಬಗಳು ಹಾಳಾಗಬಾರ್ದು. ಯಾರು ನಿಜವಾದಂಥ ಘಟನೆಗೆ ಕಾರಣಕರ್ತಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಆದರೆ ಅಮಾಯಕರುಗಳು ಅಂತಕ್ಕಂಥದ್ದು ನಾನೇನೋ ಹೇಳ್ಬಿಟ್ಟೆ ಅವ್ರ ಪರವಾಗಿ ವಹಿಸ್ಕೊಂಡೆ ಅನ್ನೋದು ಅಲ್ಲ ಇಲ್ಲಿ ಪ್ರಶ್ನೆ. ನನಗೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಘಟನೆಯಲ್ಲಿ ಸರ್ಕಾರದ ವೈಫಲ್ಯದಲ್ಲಿ ಅವರ ವೈಫಲ್ಯ ಮುಚ್ಕೊಳ್ಳಿಕ್ಕೆ ಸಿಗ್ತಾರದ ಹೆಸರನ್ನ ಹಾಕೊಂಡು ಇದನ್ನೇ ಬಳಸ್ಕೊಂಡು ರಾಜಕೀಯವಾಗಿ ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವರು ಅವ್ರ ವಿರೋಧಿಗಳನ್ನು ಇವತ್ತು ಸಪ್ರೆಸ್ ಮಾಡಲಿಕ್ಕೆ ಈ ಹೆಸರುಗಳನ್ನ ಅದು ಸೇರಿಸಿ ಅಂತ ಹೇಳಿ ಈಗ ಕೆಲಸ ಮಾಮೂಲಿ ನಡೀತಾ ಇದೆ ಆ ರೀತಿ ಈ ಸರ್ಕಾರ ಬಂದ ಮೇಲೆ. ಆದ್ದರಿಂದ ಇದಕ್ಕೆ ಆಸ್ಪದ ಕೊಡಬೇಡಿ. ನಾನು ಇದನ್ನು ಅದು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ವಾತಾವರಣ ಏನಿದೆ ಇದನ್ನು ನಾನು ಲಘುವಾಗಿ ಪರಿಗಣಿಸ್ತೀನಿ ಅಂತ ತಿಳ್ಕೊಬೇಡಿ. ಇದನ್ನು ನಾನು ಇದಕ್ಕಿಷ್ಟಕ್ಕೆ ನಿಲ್ಲಿಸಲ್ಲ. ನಾನಿಲ್ಲಿ ಜನಕ್ಕೆ ಇವತ್ತು ರಕ್ಷಣೆ ಕೊಡಬೇಕಿಲ್ಲಿ, ಬೆಂಕಿ ಹಚ್ಚ ಕೆಲಸಕ್ಕೆಲ್ಲ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು ಯಾವುದು ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡಬೇಕಾಗಿದೆ, ನೀವು ಮಾಡಿರೋ ತಪ್ಪು ಸರ್ಕಾರ. ಇವತ್ತು ಅದು ಏನು ಪರಿಸ್ಥಿತಿಗಳಿದೆ ಅವ್ರಗಳದು ಆಗಿರ್ತಕ್ಕಂಥ ನಷ್ಟ ಏನಿದೆ, ಅವರಿಗೆ 5,000 2,000 ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದಲ್ಲ. ಕನಿಷ್ಠ ಒಂದು 60-70% ಆದರೂ ಅವರು ವ್ಯಾಲ್ಯೂಯೇಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕು ಅನ್ನೋದು ಒಂದು ಭಾಗ. ಮತ್ತು ಸಿಕ್ತವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ನಿಲ್ಲಿಸಿ. ನಿಮ್ಮ ಈ FIR ತಗೊಂಡೋಗಿ ಬಹುಶಃ ನ್ಯಾಯದ ಮುಂದೆ ಹೋದರೆ ಏನಾಗುತ್ತೆ ಗೊತ್ತಿಲ್ಲ. ಅದರಿಂದ ಇವತ್ತು ಸರ್ಕಾರಕ್ಕೆ ಹೇಳ್ತೇನೆ, ಇದನ್ನು ಲಘುವಾಗಿ ತಗೋಬೇಡಿ. ಈ ರೀತಿಯ ಒಂದು ಘಟನೆ ನಡೆದಿದೆ. ಆ ಗೃಹ ಸಚಿವರಿಗೆ ಏನು ಹೆಣ ಬಿಡಬೇಕಾ ಬಂದು ನೋಡೋದಕ್ಕೆ? ಅದರಿಂದ ಇದನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಬಟ್ ಒಂದು ನಾನು ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ನೀವುಗಳು ಇಷ್ಟೆಲ್ಲ ಪೊಲೀಸ್ ಈಗ ಬಂದಿದ್ದೀರಿ ಬೆಳಗ್ಗೆ ನೋಡ್ತಾ ಇದ್ದೀನಿ. ಇದೇ ಕೆಲಸ ಅವತ್ತೇ ಮಾಡಿದರೆ ನಿಮ್ಮ ಸುತ್ತಮುತ್ತ ಇರೋ 7-8 ಪೊಲೀಸ್ ಸ್ಟೇಷನ್ನಿಂದ ಅವ್ರನ್ನೇ ಡೆಪ್ಯೂಟ್ ಮಾಡ್ಕೊಂಡಿದ್ರಾಗಿತ್ತು, ಈ ಘಟನೆ ನಡೆಯೋಕ್ಕೆ ಸಾಧ್ಯವೇ ಇರಲಿಲ್ಲ. ನೀರಿಂದ ಇಲ್ಲೇ ಹೇಳಲ್ಲಪ್ಪ, ಇಲ್ಲಿ ಮಳವಳ್ಳಿದು ಆಮೇಲೆ ಮಾತಾಡೋದು. ಮಳವಳ್ಳಿನಲ್ಲಿ ನಾನು ಮೊನ್ನೆ ಮೀಟಿಂಗು ಮಾಡೋದೆ. ಇವತ್ತು ಅಲ್ಲಿ ಹಾಡ್ಲಿ ಭಾಗದಲ್ಲಿ ಇವತ್ತು ನಾಟಿ ಮಾಡೋದಕ್ಕೆ ನೀರು ಕೊಟ್ಟಿಲ್ಲ. ಈ ಸರ್ಕಾರಕ್ಕೆ ಒಂದು ಹೇಳಕ್ಕೆ ಬಯಸ್ತೀನಿ ನಾನು, ಅಲ್ಲಿ ಬಿಜಿಪುರ ಹೋಬ್ಳಿಗೆ ನೀರು ಹೋಗುತ್ತೆ, ಇಲ್ಲಿ ಸೆಂಟ್ರಲ್ಲಿರೋ ಆಡ್ಲಿ ಹೋಬ್ಳಿಗೆ ನೀರಿಲ್ಲ. ಆಡ್ಲಿಗೆ ಹಲಗೂರು ಹೋಬ್ಳಿಗೆ ಕಸ್ಬಾಗೆ ಇಲ್ಲಿಗೆ ನೀರು ಕೊಡ್ತಿಲ್ಲ. ಪಾಪ ಅಲ್ಲಿ ಯಾರೋ ಜನಪ್ರತಿನಿಧಿ ಹೇಳ್ತಾನಂತೆ, ಕುಮಾರಸ್ವಾಮಿಗೆ ಓಟ್ ಹಾಕಿದರೆ ಅವ್ರ ತ ನೀರು ಬಿಡಿಸ್ಕೊಳ್ಳಿ ಅಂತ ಹೇಳಿ. ಏನು ಇವ್ರು ಹತ್ತಿರ ಮನೆದೆ ಇದು ಡ್ಯಾಮ್ಗಳು. ನನಗೆ ಬರಬೇಕಾದ್ರೆ ನೋಡಿದೆ ನಾಗಮಂಗಲದ್ದು. ನೀನು MLA ಇದ್ದಕ್ಕೆ ಎಷ್ಟು ನೀರು ತುಂಬಿತ್ತು, ಇವತ್ತೇನಾಗಿದೆ ನೋಡ್ಕೊಂಬಂದೆ. ಈಗ
ಅದನ್ನೇ ಹೇಳ್ತಾ ಬಂದ ಕಾರಲ್ಲಿ. ತಪ್ಪು ತಿಳ್ಕೊಬೇಡಿ, ಜಲಪಾತೋತ್ಸವ ಈಗೇನೋ ಮಾಡ್ತಾರಲ್ಲ ಮುಖ್ಯಮಂತ್ರಿಗಳ ಕರ್ಕೊಂಬಂದು, ಕೆರೆ ಕಟ್ಟಲ್ಲಿ ನೀರಿಲ್ಲ ಪಾಪ. ಈಗ ಚನ್ನಪಟ್ಟಣದಲ್ಲಿ ನಾವೇನೋ ಕೆಲಸನೇ ಮಾಡಿಲ್ವಂತೆ, ಈಗ ಬಂದವರಲ್ಲಿ ಕೆಲಸ ಮಾಡೋಕ್ಕೀಗ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಕೆರೆ ತುಂಬಿಸ್ಲಿಲ್ಲ ಚನ್ನಪಟ್ಟಣದೊಳಗೆ. ಈಗ ಇಲ್ಲೂ ಒಂದು ಕೆರೆ ನೀರು ತುಂಬಿಸ್ಲಿಲ್ಲ ಯಾವುದಕ್ಕೂ. ತಮಿಳ್ನಾಡಿಗೆ ಮೊನ್ನೆ ತಮಿಳ್ನಾಡವ್ರು ಬಂದಾಗ ಹೇಳ್ತಾರೆ ನನ್ನ ಕಚೇರಿಯಲ್ಲಿ ಡೆಲ್ಲಿಲಿ, ಸಾರ್ ನಾವು ಇವತ್ತು ಖುಷಿಯಾಗಿದ್ದೀವಿ, ಮೆಟ್ಟೂರು ಜಲಾಶಯ ತುಂಬಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಸಮುದ್ರಕ್ಕೆ ಹೋಯ್ತು ಸರ್ ಅಂತ ಹೇಳ್ತಾರೆ. ಇದು ನಮ್ಮ ರಾಜ್ಯದ ರೈತರ ಪರವಾಗಿ ಎಷ್ಟರ ಮಟ್ಟಿಗಿದ್ದೀರಿ ಸರ್ಕಾರ. ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳು ತುಂಬಿಸಿದ್ರೆ ಮಳೆ ಇಲ್ಲ ಇಲ್ಲಿ, ಆ್ಯಕ್ಚುಲಿ ಕೆರೆ ತುಂಬಿಲ್ಲ ಇವತ್ತೂ. ಹಲವಾರು ಭಾಗದಲ್ಲಿ ಜಲಾಶಯ ತುಂಬಿರ್ಬೋದು, ಹಲವಾರು ಕೆರೆಗಳಿಗೆ ನೀರು ಬಂದಿಲ್ಲ ಮಳೆನಲ್ಲಿ. ಮೊದಲೇ ನೀರು ತುಂಬಿಸಿದ್ರೆ ದನಕರುಗಳಿಗೆ ಜನಕ್ಕೆ ಒಂದು ನೆಮ್ಮದಿ ಜೀವನ ಮಾಡೋಕ್ಕಾಯ್ತಿರಲಿಲ್ವ. ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು, ಮಳವಳ್ಳಿ ಭಾಗದಲ್ಲಿ ಇವತ್ತು ಇನ್ನೂ ನೀರು ಕೊಟ್ಟಿಲ್ಲ. ನಾನು ನಿನ್ನೆ ದಿನ ಚೀಫ್ ಇಂಜಿನಿಯರ್ಗೆ ಎಚ್ಚರಿಕೆ ಕೊಟ್ಟಿದ್ದೇನೆ, ಇನ್ನೊಂದು 3-4 ದಿವಸದಲ್ಲಿ ಸೆಟ್ರೇಟ್ ಮಾಡದೇ ಇದ್ದರೆ ನಾನೇ ಬೀದಿಗೆ ಇಳಿತೀನಿ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೇಟ್ ಎತ್ತಬೇಕು ಅಂದರೆ ನಾವೇ ಬರ್ತೀವಿ. ಪಾಪ ಅವ್ರು ಹೇಳೋರಲ್ಲ, ಕುಮಾರಸ್ವಾಮಿಗೆ ಓಟ್ ಹಾಕಿದಿರಿ ಅಲ್ಲೇ ಹಂಗೆ ನೀರು ಬಿಡಿಸ್ಕೊಳ್ಳಿ ಅಂತೇಳಿ. ನಾವೇ ನೀರು ಗಂಟೆ ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ತಯಾರು ಮಾಡ್ತೀವಿ. ಈಗ ನೀರು KRS ಇಂದ ಜಲಪಾತೋತ್ಸವ ಡ್ರಾ ಮಾಡೋರು ನೀರು ಬರ್ತದೆ, ನೀರು ಅದಕ್ಕೋಸ್ಕರ ಬಿಟ್ಟವ್ರೆ, ಅದು ತಮಿಳ್ನಾಡಿಗೆ ಹೋಗ್ತದೆ. ಈಗ ಸ್ವಲ್ಪ ಅಲ್ಲಿ ಕುತ್ಕೊಳ್ಳೋಕೆ ಅವರು ಜಾಗ ಕೊಡಿ, ಹೆಣ್ಮಕ್ಳಿಗೆ. ಅವರು ಕುಮಾರಣ್ಣನ ಸಮಾಧಾನ ತಂದಿದ್ದಾರೆ, ದಯವಿಟ್ಟು ಗಲಾಟೆ ಮಾಡಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.